ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಪ್ರೀವಿಯಸ್ ಆಗಿ ಒಂದು ವಿಡಿಯೋ ಬಿಟ್ಟಿದೆ. ಸೊ ಬಿಸ್ನೆಸ್ಸಲ್ಲಿ ಯೂಸ್ ಮನಿ, ಎನಫ್ ಮನಿ ಮಾಡ್ಬೋದಾ ಅನ್ನೋದೊಂದು ವಿಡಿಯೋ ಬಿಟ್ಟಿದೆ. ಸೊ ಆಲ್ಮೋಸ್ಟ್ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಪರವಾಗಿಲ್ಲ, ಚೆನ್ನಾಗೆಲ್ಲ ಬಂದಿದೆ. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಸುಮಾರು ಜನಕ್ಕೆ ಭಯ ಇರುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಸಿಕ್ಕಾಪಟ್ಟೆ ಭಯ ಇರುತ್ತೆ, ಭಯ ಪಡ್ತಾರೆ. ಲಾಸ್ ಆಗೋದ್ರೆ ಏನು ಮಾಡೋದು, ಬಿಸ್ನೆಸ್ಸು ಹೆವಿ ರಿಸ್ಕ್ ಫ್ಯಾಕ್ಟರು, ಮತ್ತು ಯೂಸ್ ಅಮೌಂಟ್. ಇವಾಗ ಒಂದು 5 ಲಕ್ಷ, ಕೆಲವೊಬ್ರಿಗೆ 1 ಲಕ್ಷನೂ ಯೂಸ್ ಅಮೌಂಟು, 5 ಲಕ್ಷನೂ ಯೂಸ್ ಅಮೌಂಟು. ಅಷ್ಟು ದೊಡ್ಡ ರಿಸ್ಕ್ ತಗೊಂಡು ನಾವು ಏನು ಮಾಡೋದು, ಇಫ್ ಇನ್ ಕೇಸ್ ಲಾಸ್ ಆಗೋಯಿತು, ಆಗಲಿಲ್ಲ, ಸೆಟ್ ಆಗಲಿಲ್ಲ, ನನಗಿಷ್ಟ ಆಗಲಿಲ್ಲ, ಈ ಥರ ಎಕ್ಸೆಟ್ರಾ ಒಂದಷ್ಟು ಡೌಟ್ಸ್ಗಳು ತುಂಬ ಇರುತ್ತೆ. ಸೊ ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಅದು ಕರೆಕ್ಟು ಅಂತಲೂ ಹೇಳೋಕ್ಕಾಗಲ್ಲ. ಕೆಲವೊಂದು ಪಾಯಿಂಟ್ ಆಫ್ ವ್ಯೂಯಿಂದ ಅದು ಕರೆಕ್ಟು, ಕೆಲವೊಂದು ಸತಿ ಅದು ತಪ್ಪಾಗೋದು ಇರುತ್ತೆ. ಇವಾಗ ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಸಿಂಪಲ್, ಲಾಸ್ ಆದರೆ ಏನು ಮಾಡಬೇಕು ಅಂತ ನಂದು ಒಂದು ಪ್ರಶ್ನೆ. ಸೊ ಎಲ್ಲರದ್ದು ಪ್ರಶ್ನೆ. ಅದಕ್ಕೆ ನಾನು ಇವಾಗ ಒಂದು ಸೊಲ್ಯೂಷನ್ ಕೊಡ್ತೀನಿ. ಗೈಸ್, ಲಾಸ್ ಆಗೋದು ಯಾವಾಗ? ನಿಮ್ದು ಹಾರ್ಡ್ ವರ್ಕ್ ಇಲ್ಲದೆ ಇದ್ದಾಗ, ನಿಮ್ಮದು ಸ್ಟ್ರಗಲ್ಲು, ನಿಮ್ಮದು ಅದಕ್ಕೆ ಡೆಡಿಕೇಶನ್ನು, ಈ ಥರ ಏನೂ ಇಲ್ಲದೆ ಇದ್ದಾಗ, ಸೊ ನೀವು ಹಾರ್ಡ್ ವರ್ಕು ಮತ್ತು ಅದಕ್ಕೆ ಆದ ಒಂದಷ್ಟು ಟೈಮು ಸ್ಪೆಂಡ್ ಮಾಡಿದಾಗ ಯಾವುದು ಎಂತ ಕ್ಲಾಸ್ ಆಗುತ್ತೆ? ಸಿಂಪಲ್, ನಿಮ್ಗೆ ನೀವೇ ಕ್ವಶನ್ ಕೇಳ್ಕೊಳ್ಳಿ. ಸೊ ಇವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಅದ್ರ ಬಗ್ಗೆ ಫುಲ್ ರಿಸರ್ಚ್ ಮಾಡಿರ್ತೀರಾ, ಎಕ್ಸೆಟ್ರಾ ತುಂಬ ಥರ ವರ್ಕ್ ಮಾಡಿರ್ತೀರಾ, ಅದ್ರ ಬಗ್ಗೆ ಇದು ಮಾಡಿರ್ತೀರ, ಏನೇನೋ ಮಾಡ್ಬಿಟ್ಟಿರ್ತೀರ. ಬಿಸ್ನೆಸ್ಸು ಇದು ಮಾಡೋಕ್ಕೋಸ್ಕರ, ಲಾಂಚ್ ಮಾಡೋಕ್ಕೋಸ್ಕರ ಏನೇನೋ ಮಾಡ್ಬಿಟ್ಟಿರ್ತೀರ. ಸೊ ಹಂಗಿದ್ದಾಗ ಲಾಸ್ ಆಗೋದು ರೇರ್ ಕೇಸು ಗೈಸ್. ಇಫ್ ಇನ್ ಕೇಸ್ ಲಾಸ್ ಆಯಿತು ಅಂದರೆ ನಿಮ್ಮ ಹಣೆ ಬರದಲ್ಲಿ ಆ ಥರ ಬಿಸ್ನೆಸ್ ಇಲ್ಲ ಅಂತ, ಅಥವಾ ನೀವು ಇಟ್ಟಿರೋ ಸ್ಪಾಟ್ ಕರೆಕ್ಟಾಗಿಲ್ಲ ಅಂತ. ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಣೆ ಬರದಲ್ಲಿ ಬರ್ದಿಲ್ಲ ಅನ್ನೋದೆಲ್ಲ ಸುಳ್ಳು ಗೈಸ್. ಒಂದು 20% ಅಷ್ಟೇ. ಏನೋ ಕೆಲವೊಂದು ಟೈಮಲ್ಲಿ ಅದಾಗೋ ಚಾನ್ಸಸ್ ಇರುತ್ತೆ, 20% ನಂಬಲ್ಲ ನಾನು. ಸೊ ಇವಾಗ ಏನಾಗುತ್ತೆ, ನೀವು ಇಟ್ಟಿರೋ ಲೊಕೇಶನು ಕರೆಕ್ಟಾಗಿರಲ್ಲ, ನೀವು ಇಟ್ಟಿರೋ ಲೊಕೇಶನಲ್ಲಿ ಆ ಥರ ಟ್ರೆಂಡು ನಡೀತಾ ಇರಲ್ಲ, ಆ ಥರ ಕ್ಯಾಟಗರಿ ಓಡ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್, ನಂದು ಕ್ಲಾತಿಂಗ್ ಬಿಸ್ನೆಸ್ ಇದೆ. ಕ್ಲಾತಿಂಗ್ ಬಿಸ್ನೆಸ್ ಎಕ್ಸಾಂಪಲ್ ತಗೊಂಡ್ರೆ, ಕೆಲವೊಂದು ಕಡೆ ಕೆಲವೊಂದು ಟ್ರೆಂಡ್ ಅಷ್ಟೇ ನಡೆಯೋದು. ಸೊ ಕೆಲವೊಂದು ಜಾಗದಲ್ಲಿ ನೀವು ತುಂಬ ಹೈಫೈಯಾಗೂ ಒಂಥರ ಪಾರ್ಟಿ ವೇರು, ಈ ಥರ ಲೇಡೀಸ್ ವೇರಲ್ಲಿ ಹೇಳೋದಾದರೆ ಈ ಥರ ಮಡಗಿದ್ರೆ ಸೇಲ್ ಆಗೋಲ್ಲ. ಕೆಲವೊಂದು ಕಡೆ ಟಿ ಶರ್ಟು ಹುಡ್ಡೀಸ್ ಮಡಗಿದ್ರೆ ಸೇಲ್ ಆಗೋಲ್ಲ. ಯಾಕಂದರೆ ಕೆಲವೊಂದು ಪ್ರದೇಶದಲ್ಲಿ ಅದೆಲ್ಲ ಜಾಸ್ತಿ ಇದು ಮಾಡಲ್ಲ, ಎನ್ಕರೇಜ್ ಮಾಡಲ್ಲ ಜನಗಳು. ಸೊ ಇವಾಗ ಏನಾಗುತ್ತೆ, ಕೆಲವೊಂದು ಕಡೆ ಅಫಿಷಿಯಲ್ಸ್ ಇರ್ತಾರೆ, ತುಂಬ ಅಂದರೆ ತುಂಬ ಅಫಿಷಿಯಲ್ಸೇ ಇದೆ. ಕೆಲವೊಂದು ಏರಿಯಾಗಳು ತಗೊಳ್ಳಿ, ಕೆಲವೊಂದು ಈ ರೋಡ್ಗಳು ತಗೊಳ್ಳಿ, ತುಂಬ ಅಫಿಷಿಯಲ್ಸ್ ಆಗಿರ್ತಾರೆ. ಸೊ ಅಲ್ಲೋಗ್ಬಿಟ್ಟು ನೀವು ನಾರ್ಮಲ್ 10 ರೂಪಾಯಿಗೆ ಅಥವಾ 100 ರೂಪಾಯಿಗೆ ಒಂದು ಶರ್ಟು, 100 ರೂಪಾಯಿ 2 ಶರ್ಟು, ಅಥವಾ 1000 ರೂಪಾಯಿಗೆ 5 ಶರ್ಟ್ 10 ಶರ್ಟು ಅಂತ ಮಡಗ್ದಾಗ ಏನಾಗುತ್ತೆ, ಸೊ ಅದು ಕ್ಲಿಕ್ ಆಗಲ್ಲ. ಸಿಂಪಲಾಗಿ ಒಂದು ಹೇಳ್ತೀನಿ, ಯಾಕಂದರೆ ಅಲ್ಲೆಲ್ಲ ಅಫಿಷಿಯಲ್ಸು, ಅಲ್ಲೆಲ್ಲ 5,000 ಕೊಟ್ಟು ಬೇಕಾದ್ರೆ ಒಂದು ಶರ್ಟ್ ತಗೋತಾರೆ. ಅದು ಪ್ರೀಮಿಯಮಾಗಿ ಕಾಣಿಸ್ಬೇಕು, ಪ್ರೀಮಿಯಮಾಗಿ ಇರಬೇಕು, ಬ್ರ್ಯಾಂಡಿಂಗ್ ಇರಬೇಕು, ಒಂಥರ ಸ್ಟಿಚಿಂಗ್ ಪರ್ಫೆಕ್ಟಾಗಿರಬೇಕು, ಈ ರೀತಿ ರಿಸರ್ಚ್ ಮಾಡೋದು ಜಾಸ್ತಿ. ಸೊ ಅಂಥ ಜಾಗದಲ್ಲಿ ಹೋಗ್ಬಿಟ್ಟು 1000 ರೂಪಾಯಿಗೆ 20 ಶರ್ಟ್ ಕೊಡ್ತೀನಿ, 10 ಶರ್ಟ್ ಕೊಡ್ತೀನಿ ಅಂದ್ಬಿಟ್ಟು ಲೋ ಕ್ವಾಲಿಟಿ ಮುಡುಗಿದ್ರು, ನೀವು ಹೈ ಕ್ವಾಲಿಟಿ ಪ್ರೀಮಿಯಮ್ ಕ್ವಾಲಿಟಿ ಮುಡುಗಿದ್ರು ಯೋಚನೆ ಮಾಡ್ತಾರೆ. ಯಾಕಂದರೆ ಅಲ್ಲಿ ಸ್ಟ್ಯಾಂಡರ್ಡ್ ನೋಡ್ತಾರೆ. ಸೊ ಕೆಲವೊಂದು ಸ್ಲಮ್ ಏರಿಯಾಗಳಿಗೆ ಹೋಗ್ಬಿಟ್ಟು, ಸ್ಲಮ್ ಏರಿಯಾ ಅಂದರೆ ನಾನು ಕೀಳಾಗೇನು ಹೇಳ್ತಾ ಇಲ್ಲ, ಕೆಲವೊಂದು ಕಡೆ ಪೂರ್ ಪೀಪಲ್ ಜಾಗಕ್ಕೆ ಹೋಗ್ಬಿಟ್ಟು ನೀವು 1000 ರೂಪಾಯಿಗೆ ಒಂದು ಶರ್ಟು, 5,000 ರೂಪಾಯಿಗೆ ಒಂದು ಶರ್ಟ್ ಈ ಥರ ಮಡಗ್ದಾಗ ಓಡಲ್ಲ, ಆಬ್ವಿಯಸ್ಲಿ ಓಡಲ್ಲ. ಯಾಕೆ ಅಂದರೆ ಅಲ್ಲಿನ ಕ್ಯಾಟಗರಿ ಜನ 5,000 ರೂಪಾಯಿ ಇದ್ದರೆ ಒಂದು ತಿಂಗಳು ಜೀವನ ಮಾಡ್ತಾರೆ. ಸೊ ಅದೇ ದುಡ್ಡನ್ನ ತಂದುಬಿಟ್ಟು ಒಂದು ಶರ್ಟ್ ತೊಗೊಂಡೋಗೋಕ್ಕೆ ಅವರು ಇಂಟ್ರೆಸ್ಟ್ ಪಡಲ್ಲ. ಅವ್ರು ಯಾವುದೋ ಒಂದು 10 ರೂಪಾಯಿ 20 ರೂಪಾಯಿಗೆ ಶರ್ಟ್ ಸಿಗುತ್ತೆ, ಅಥವಾ 100 ರೂಪಾಯಿಗೆ ಒಂದು 2 ಜೊತೆ ಶರ್ಟ್ ಸಿಗುತ್ತೆ, ಅಥವಾ ಒಂದು ಶರ್ಟು ಒಂದು ಪ್ಯಾಂಟ್ ಸಿಗುತ್ತೆ, ಅಲ್ಲಿ ತಗೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಆ ಥರ ಥಿಂಕಿಂಗ್ ಇರ್ತದೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಹೈಫೈಯಾಗಿ ಓಪನ್ ಮಾಡಿ 5,000 ರೂಪಾಯಿಗೆ ಒಂದು ಶರ್ಟು, 2,000 ರೂಪಾಯಿಗೆ ಒಂದು ಶರ್ಟ್ ಮಾಡಿದ್ರೆ, ಅವ್ರು 5,000 6,000 ಕೊಟ್ಟು ಒಂದು ಜೊತೆ ಬಟ್ಟೆ ತಗೊಳ್ಳೋದಕ್ಕಿಂತ ಆರಾಮಾಗಿ ಒಂದು ತಿಂಗಳು ಸಂಸಾರ ಮಾಡ್ಬೋದು ಅಂತ ಅವ್ರು ಸುಮ್ಮನಿರ್ತಾರೆ. ಸೊ ಇದು ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಯಾವ ಜಾಗದಲ್ಲಿ ಮಡಗಿದ್ದೀರಾ ಅದನ್ನು ಫಸ್ಟು ವೆರಿಫೈ ಮಾಡ್ಕೊಳ್ಳಿ, ಯಾವ ಥರ ಜನ ಇದ್ದಾರೆ, ಯಾವ ಥರ ಇದ್ದಾರೆ ಅಂತ. ಸೊ ಆಮೇಲೆ ಇನ್ನೂ ಒಂದೇನು ಹೇಳ್ತೀನಿ, ನಾನು ಈ ಬಿಸ್ನೆಸ್ ಮಡಗ್ದೆ, ಈ ಬಿಸ್ನೆಸ್ ನನ್ನ ಕೈ ಹಿಡಿತಾ ಇಲ್ಲ, ನನ್ನ ಹಣೆ ಬರದಲ್ಲಿ ಈ ಬಿಸ್ನೆಸ್ ಬರ್ದಿಲ್ಲ, ಓಕೆ ಫೈನ್ ಬಿಡೋಣ, ನೆಕ್ಸ್ಟ್ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇದೆಲ್ಲ ನನ್ನ ಪ್ರಕಾರ ಒಂದು ಸುಮ್ಮನೆ ನೀವು ಏನೋ ಒಂದು ನಿಮ್ಮ ಕೈಲಿ ಆಗ್ತಿಲ್ಲ ಅಂತ ಒಪ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು
ಇದು ಮಾಡ್ತಾ ಇದ್ದೀರಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಸಿಂಪಲಾಗಿ ಯೋಚನೆ ಮಾಡಿ, ನಿಮ್ಮ ಹಾರ್ಡ್ ವರ್ಕು ನಿಮ್ಮದಿದು ನಿಮ್ಮ ಶ್ರಮ ಎಲ್ಲ ಇದ್ದರೆ ನೀವು ಕ್ಲಿಕ್ ಮಾಡೇ ಮಾಡ್ತೀರಾ. ಅಥವಾ ಆ ಜಾಗದಲ್ಲಿ ಸೆಟ್ ಆಯ್ತಾ ಅಲ್ವಾ, ಲೊಕೇಶನ್ ಶಿಫ್ಟ್ ಮಾಡಿ. ನಾನು ಪ್ರೀವಿಯಸ್ ವೀಡಿಯೋಗಳು ಎಷ್ಟೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ನೀವು ಇವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಅದಕ್ಕಿಂತ ಮುಂಚೆ ಒಂದು 3-4 ತಿಂಗಳು 6 ತಿಂಗಳು ರಿಸರ್ಚ್ ಮಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡಿ. ರಿಸರ್ಚ್ ಮಾಡಿ, ಅದ್ರ ಬಗ್ಗೆ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳಿ. ಅದು ಸೆಟ್ ಆಗುತ್ತೋ ಆಗಲ್ವೋ, ನಿಮ್ಮ ಕೈಲಿ ಆಗುತ್ತೋ ನಿಮ್ಮ ಕೈಲಿ ಆಗಲ್ವೋ, ಏನೇನೆಲ್ಲ ಮಾಡಬೇಕು, ಯಾವ್ಯಾವ ಥರ ಎಲ್ಲ ರಿಸರ್ಚ್ ಮಾಡಬೇಕು, ಯಾವ್ಯಾವ ಥರ ಎಲ್ಲ ಇಂಪ್ಲಿಮೆಂಟ್ ಮಾಡಬೇಕು, ಯಾವ್ಯಾವ ಥರ ಎಲ್ಲ ಇಂಪ್ರೂವ್ ಮಾಡಬೇಕು, ಈ ರೀತಿ ಎಲ್ಲ ಪ್ರತಿಯೊಂದೂ ನೀವು ಇದು ಮಾಡಿದಾಗ ಸೊ ಏನಂತ ಕ್ಲಾಸ್ ಆಗೋ ಚಾನ್ಸಸ್ ಎಲ್ಲಿರುತ್ತೆ ಗೈ. ಸಿಂಪಲ್, ಇಫ್ ಇನ್ ಕೇಸ್ ಕ್ಲಾಸ್ ಐತೈತೆ ಅಂದರೆ ಲೊಕೇಶನ್ ವೆರಿಫೈ ಮಾಡಿಲ್ಲ ನೀವು ಕರೆಕ್ಟಾಗಿ ಅಂತ, ಆಮೇಲೆ ಲೊಕೇಶನ್ ವೆರಿಫೈ ಮಾಡ್ಬಿಟ್ಟು ಲೊಕೇಶನ್ ಶಿಫ್ಟ್ ಮಾಡಿ. ಸೊ ಸಿಂಪಲ್ಲು ಆ ಬಿಸ್ನೆಸ್ಸಲ್ಲಿ ನೀವು ಹಾಕಿರೋ ಶ್ರಮ, ಅದ್ರ ಬಗ್ಗೆ ನಾಲೆಡ್ಜ್ ಗೇನ್ ಮಾಡಿರ್ತೀರ, ಎಲ್ಲ ರಿಸರ್ಚ್ ಏನೇನೋ ರಿಸರ್ಚ್ ಏನೇನೋ ಮಾಡ್ಬಿಟ್ಟಿರ್ತೀರ. ಮಾಡಿಬಿಟ್ಟು ಅದ್ರ ಬಗ್ಗೆ ಒಂದಷ್ಟು ನಾಲೆಡ್ಜ್ ಕಲ್ತ್ಕೊಂಡಾಗ ನೀವು ಫಾರ್ ಎಕ್ಸಾಂಪಲು ಎಜುಕೇಷನ್ ವಿಷಯದಲ್ಲಿ 1ರಿಂದ 10 ಕ್ಲಾಸ್ ಅಂತ ತಗೊಂಡ್ರೆ ನೀವು ಆಲ್ಮೋಸ್ಟ್ ಒಂದು 2-3 ಕ್ಲಾಸ್ ಮುಗಿಸ್ಬಿಟ್ಟಿರ್ತೀರ. ಅದರಲ್ಲಿ ಆ ಸಬ್ಜೆಕ್ಟಲ್ಲಿ ಆ ಒಂದು ಬಿಸ್ನೆಸ್ಸಲ್ಲಿ ಒಂದು 2-3 ಕ್ಲಾಸ್ ಮುಗಿಸ್ಬಿಟ್ಟು ಪಾಸಾಗಿ ಮುಂದಕ್ಕೆ ಹೋಗಿರ್ತೀರ. ಸೊ ತಿರ್ಗಾ ಫಸ್ಟು LKG UKG ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರ, 5ನೇ ಕ್ಲಾಸಿಗೆ ಹೋಗಬೇಕು. ಸೊ ನೀವೇನು ಮಾಡಿ, ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಏನೋ ಇವಾಗ 5th ಕ್ಲಾಸ್ ಮುಗಿಸಿರ್ತೀರ ಅಂತ ಅನ್ಕೊಳ್ಳಿ, 5th ಗ್ರೇಡು. ಸೊ ಒಂದು ಸ್ಟೆಪ್ ಹಿಂದೆ ಅಂದರೆ ಸ್ಟೆಪ್ ಹಿಂದೆ ಬರ್ತೀರಾ. ಅದು ಬಿಟ್ಟರೆ ಬಿಸ್ನೆಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ, ಆರಾಮಾಗಿ ಕಂಟಿನ್ಯೂ ಮಾಡ್ಕೊತಾ ಹೋಗಿ. ಇವಾಗ ನೀವು ಒಂದು ಸ್ಕೂಲಿಗೆ ಸೇರಿರ್ತೀರ, ನಿಮ್ಗೆ ಅದು ಇಷ್ಟ ಆಯ್ತಲ್ಲ ಸ್ಕೂಲ್, ಎಜುಕೇಷನ್ ಸರಿ ಇಲ್ಲ ಅಂದರೆ ಎಜುಕೇಷನ್ನೇ ಬಿಟ್ಬಿಡ್ತೀರಾ. ಇಲ್ಲ ನನಗೆ ಇಷ್ಟ ಆಯ್ತಲ್ಲ ಅಂತ ಮನೇಲಿ ಒಪ್ಪಿಸಿ ನೀವು ಬೇರೆ ಸ್ಕೂಲಿಗೆ ಸೇರ್ಕೊತೀರ ತಾನೆ, ಸೇಮ್ ಹಿಂಗೆ. ಸೊ ಬೇರೆ ಸ್ಕೂಲ್ ಸೇರ್ಕೊಂಡಾಗ ನೀವು 4ನೇ ಕ್ಲಾಸ್ ಮುಗಿಸ್ತೀರ, 5ನೇ ಕ್ಲಾಸಿಗೆ ಹೋಗಿ ಸೇರ್ಕೊತೀರ, 5ನೇ ಕ್ಲಾಸಿಂದ ಕಂಟಿನ್ಯೂ ಬೇರೆ ಕಡೆ ಮಾಡ್ಕೊಂಡು ಹೋಗ್ತೀರಾ. ಇದು ಅದೇ ರೀತಿ ಬಿಸ್ನೆಸ್ಸು. ನೀವು ಒಂದು ಕಡೆ ಫೇಲ್ಯೂರ್ ಆದರೆ ಎಂದಿದ ತಕ್ಷಣ ಮುಚ್ಚಿಬಿಟ್ಟು ಚಾಪ್ಟರ್ನ ಕ್ಲೋಸ್ ಮಾಡ್ಬಿಡೋದಲ್ಲ, ಇನ್ನೊಂದು ಕಡೆ ಓಪನ್ ಮಾಡಿ, ಇನ್ನೊಂದು ಕಡೆ ಶ್ರಮ ಪಡಿ. ಯಾಕಂದರೆ ನಿಮ್ದು ಆಲ್ಮೋಸ್ಟ್ ಆ ಬಿಸ್ನೆಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ. ಸೊ ಈ ರೀತಿಯೆಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಬಿಸ್ನೆಸ್ಸಲ್ಲಿ ಲಾಸ್ ಆದರೆ ಏನು ಮಾಡೋದು, ಲಾಸ್ ಆಗೋದ್ರೆ ಅವೆಲ್ಲ ಗೈಸ್ ಒಂಥರ ಅನ್ವಾಂಟೆಡ್ ಥಾಟ್ಸ್. ಅವೆಲ್ಲ ಬಿಸ್ನೆಸ್ಸಲ್ಲಿ ಲಾಸ್ ಆಗೋದು ಅನ್ನೋದೇ ಇಲ್ಲ ನನ್ನ ಪ್ರಕಾರ. ನೀವು ಕರೆಕ್ಟಾಗಿ ರಿಸರ್ಚ್ ಮಾಡಿ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ, ಲೀಗಲಾಗಿ ಹೋಗ್ತಿದ್ರೆ ಲಾಸ್ ಅನ್ನೋದಾಗಲ್ಲ. ಸೊ ಇದನ್ನು ಮೆನ್ಷನ್ನಾಗಿ ಮಾಡ್ಕೊಳ್ಳಿ. ಸೊ ಕೆಲವೊಬ್ರು ಕಮೆಂಟ್ ಹಾಕ್ಬೋದು, ಈಗ ನಾನು ಆ ಥರ ಬಿಸ್ನೆಸ್ ಮಾಡಬೇಕು, ಈ ಥರ ಬಿಸ್ನೆಸ್ ಮಾಡಬೇಕು, ಬಟ್ ನನಗೇನು ಅಂದರೆ GST ಏನು ಬೇಡ, ನಾನು ಬಂದಿದ್ದೆಲ್ಲ ನಾನು ಅನುಭವಿಸ್ಬೇಕು, ನಾನು ಗೌರ್ಮೆಂಟಿಗೆ GST ಕಟ್ಟಲ್ಲ, ಅವ್ರಿಗೆ ಯಾಕೆ ದುಡ್ಡು ಕಟ್ಟಲಿ, ಅವ್ರಿಗೆ ಯಾಕೆ ಇದು ಮಾಡಲಿ, ಎಕ್ಸೆಟ್ರಾ ಈ ರೀತಿ ತಲೆಯಲ್ಲಿ ಥಾಟ್ಸ್ ಬಂದಿರ್ಬೋದು. ಸೊ ಅದು 100% ಬ್ಯಾಡ್ ಐಡಿಯಾ ಅಂತಲೂ ಹೇಳಲ್ಲ, ಬಟ್ 100% ಗುಡ್ ಐಡಿಯಾ ಅಂತೂ ಅಲ್ಲವೇ ಅಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ನೀವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತೀರ ಯಾವಾಗ ಒಂದು ಬಿಸ್ನೆಸ್ ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ. ಸೊ ನೀವು ಏನೇ ಒಂದು ಬಿಸ್ನೆಸ್ ಮಾಡಿ ಅದು ಇಲ್ಲಿಗಲ್ ಬಿಸ್ನೆಸ್ ಅಂತಲೇ ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ನೀವು ಕರೆಕ್ಟು ವೇಲ್ ಹೋಗ್ತಾ ಇದ್ದೀರಾ ಅಂದಾಗ ಸೊ ನೀವು GST ಅಂದರೆ ಲೀಗಲಾಗಿ ಹೋಗೋಕ್ಕೆ ಭಯ ಬೀಳಲ್ಲ ಗೈಸ್. ಸಿಂಪಲಾಗಿ ಒಂದು ಹೇಳ್ತೀನಿ, ಲೀಗಲಾಗಿ ಹೋಗೋಕ್ಕೆ ಅದೇ ಕಾರಣಕ್ಕೂ ಭಯ ಬೀಳಲ್ಲ. ನೀವು ಯಾವಾಗ ಅಡ್ಡದಾರಿ ಹಿಡಿತಾ ಇರ್ತೀರೋ, ಸೊ ಅಡ್ಡದಾರಿ ಹಿಡ್ದಾಗ್ಲೇ ಲೀಗಲ್ ಬೇಡ, ನನಗೆ ಲೀಗಲಾಗಿ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾನು ಬೇರೆ ರೂಟಿಂದ ಹೋಗಬೇಕು ಅಂತ ಯೋಚನೆ ಮಾಡೋದು. ಸೊ ಅವಾಗ ಏನಾಗುತ್ತೆ, ಅದೆಲ್ಲ ಬಿಸ್ನೆಸ್ಸಲ್ಲಿ ಇಲ್ಲೀಗಲೇ ಆಗುತ್ತೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಏನೋ ಇಫ್ ಇನ್ ಕೇಸ್ GST ಮಾಡ್ಸೋಕ್ಕೆಲ್ಲ ಅಮೌಂಟ್ ಇಲ್ಲ ಈಗ ಸದ್ಯಕ್ಕೆ, ನಂದು ಅಷ್ಟೇ ದೊಡ್ಡ ಬಿಸ್ನೆಸ್ ಅಲ್ಲ ಅಂದಾಗ ಓಕೆ ಫೈನ್, ಒಂದು 2 to 3 months ಆರಾಮಾಗಿ ಓಡಿಸಿ. ಯಾಕಂದರೆ ಒಂದು ಸ್ಲ್ಯಾಬ್ ರೇಟ್ ಅನ್ನೋದೊಂದು ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇವಾಗ ನನ್ನ ಪ್ರಕಾರ ಸಮ್ 12 lakhs ಏನೋ ಇರಬೇಕು, ಅಥವಾ 5 to 10 lakhs to 12 lakhs ಏನೋ ಇರಬೇಕು. ಸೊ ಅಲ್ಲಿವರೆಗೂ ಅಲ್ಲಿವರೆಗೂ ದುಡಿತಾ ಇಲ್ಲ ಅಂದಾಗ ನೀವೇನು GST ಮಾಡಿಸೋ ಅವಶ್ಯಕತೆ ಇರಲ್ಲ. ವರ್ಷದ ಸ್ಲ್ಯಾಬ್ ಅದು. ಸೊ ತಿಂಗ್ಳಿಗೆ ಸ್ಲ್ಯಾಬ್ ಯಾವುದು ಬರಲ್ಲ. ಸೊ ಸಿಂಪಲ್ಲಾಗಿ ತಿಂಗ್ಳಿಗೆ 1 ಲಕ್ಷ ಅಂತ ಡಿವೈಡ್ ಮಾಡ್ಕೊಳ್ಳೋದು. ಸೊ ಬಟ್ 1 ಇಯರಲ್ಲಿ 12 lakhs ದಾಟಿರಬಾರ್ದು ಅಂತೇನೋ ಇದೆ ಸ್ಲ್ಯಾಬ್ ರೇಟು. ಸೊ ದಯವಿಟ್ಟು ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು, ಅಂದರೆ ಪ್ರತಿ 3 ವರ್ಷ 4 ವರ್ಷ 5 ವರ್ಷಕ್ಕೆ ಒಂದೊಂದ್ಸತಿ ಚೇಂಜ್ ಆಯ್ತಾ ಇರೋದು ಸ್ಲ್ಯಾಬ್ ರೇಟು. ಸೊ ನಾನು ಇವಾಗ ಒಂದು ಹೇಳೋಕ್ಕಾಗಲ್ಲ. ಸೊ ನಾನು ಇವಾಗ ಒಂದು 100% ಇದೆ ಸ್ಲ್ಯಾಬ್ ರೇಟು ಅಂತ ಹೇಳ್ಬಿಟ್ಟಾಗ ಏನಾಗುತ್ತೆ, ನನ್ನ ವೀಡಿಯೋ ಒಂದು 2-3 ವರ್ಷ ಬಂದ್ಬಿಟ್ಟು ಒಬ್ರು ನೋಡ್ತಿರ್ಬೇಕಾದಾಗ್ಲೂ ಸೊ ಸ್ಲ್ಯಾಬ್ ರೇಟ್ ಇದಿದೆ ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಇದೊಂದು ಕೆಲವೊಂದು ಚೇಂಜಸ್ ಆಗೋ ಪಾರ್ಟ್ನ ನಾನು 100% ಕ್ಲಾರಿಟಿ ಕೊಡೋಕ್ಕೆ ಹೋಗಲ್ಲ. ಸೊ ಯಾಕಂದರೆ ಅದು ಚೇಂಜ್ ಆಯ್ತಾ ಇರುತ್ತೆ. ಚೇಂಜ್ ಆದಾಗ ನೀವು ಅಲ್ಲಿ ಹೋಗಿ ವೆರಿಫೈ ಮಾಡ್ಕೊಂಡಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. 100% ಗೈಸ್ 12 lakhs ಕನ್ಫರ್ಮು ಅಂತ ನಾನು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ, ಸೊ ಅದು 2 ವರ್ಷ ಅಲ್ಲ 5 ವರ್ಷ ಅಲ್ಲ 10 ವರ್ಷ ಬಿಟ್ಟು ನೋಡೋರು 12 ಲಕ್ಷ ಸ್ಲ್ಯಾಬ್ ರೇಟ್ ಇದೆ, ಸೊ 12 ಲಕ್ಷದ ಮೇಲೆ ದುಡಿಬಾರ್ದು ಅಂತ ಫಿಕ್ಸ್ ಆಗಿರ್ತಾನೆ. ಆವಾಗ 15 ಲಕ್ಷಕ್ಕೆ ಹೋಗಿರುತ್ತೆ, ಅಥವಾ 18 ಲಕ್ಷಕ್ಕೆ ಎಕ್ಸ್ಟೆಂಡ್ ಆಗಿರುತ್ತೆ. ನಿಮಗೆ ಲಾಸ್ ಆಗೋದು. ಇಫ್ ಇನ್ ಕೇಸ್ ಏನಾದರೂ 10 ಲಕ್ಷಕ್ಕೆ ಮೈನಸ್ ಆಗಿಬಿಟ್ಟಿದ್ರೆ, ಅಂದರೆ 10 ಲಕ್ಷದ್ದು ಮಾಡಿಬಿಟ್ಟಿದ್ರೆ ಸ್ಲ್ಯಾಬ್ ರೇಟು 12 ಲಕ್ಷಕ್ಕೆ ಅಂತ ನೀವು ಆ ಥರ ಮೆನ್ಸೆಟ್ ಇರ್ತೀವಿ. ಸೊ ಅದು ನನಗೆ ಇಷ್ಟ ಇಲ್ಲ. ಸೊ ಕೆಲವೊಂದು ಚೇಂಜಸ್ ಆಗೋ ಪಾರ್ಟ್ನ ನಾನು 100% ಕ್ಲಾರಿಟಿ ಕೊಡೋಕ್ಕೆ ಹೋಗಲ್ಲ ಅದಕ್ಕೋಸ್ಕರ. ಸೊ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಒಂದು 2-3 ತಿಂಗಳು ರನ್ ಮಾಡಿ ಬಿಸ್ನೆಸ್ನ. ನಿಮ್ಮದು ಒಂದು ರೇಂಜಿಗೆ ಬೆಳೀತು, ಕ್ಲಿಕ್ ಆಯ್ತೈತೆ ಅಂದಾಗ ಒಂದೊಂದೇ ಲೀಗಲ್ ಪ್ರೊಸೀಜರ್ಗೆ ಹೋಗಿ GST ಮಾಡಿಸ್ಕೊಳ್ಳಿ, ಉದ್ಯಮ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ, ಎಕ್ಸೆಟ್ರಾ ಬ್ರ್ಯಾಂಡ್ ಇದ್ದರೆ ಬ್ರ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಬ್ರ್ಯಾಂಡ್ ಐಡೆಂಟಿಟಿ ಎಲ್ಲ ಬರುತ್ತೆ ರಿಜಿಸ್ಟ್ರೇಷನ್ಗೆ, ಎಲ್ಲ ಪ್ರತಿಯೊಂದು ಮಾಡಿಸ್ಕೊಂಡು ಕಂಪ್ಲೀಟಾಗಿ ಲೀಗಲಾಗಿ ಹೋಗಿದ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ ಅನ್ನೋದಕ್ಕಿಂತ ನೀವು ಎಲ್ಲಿ ಬೇಕಾದ್ರೂ ಪಬ್ಲಿಷ್ ಮಾಡ್ಬೋದು. ಸೊ ನಿಮ್ಮದೊಂದು ಕ್ಲಾತ್ನ, ನಿಮ್ಮದೊಂದು ಮೆಟೀರಿಯಲ್ನ. ಬಟ್ ಇನ್ನೊಂದೇನು ಅಂದರೆ, ನಾನು ಕ್ಲಾತಿಂಗ್ ಬಿಸ್ನೆಸ್ಸಲ್ಲಿ
ಬಿಸ್ನೆಸ್ಸಲ್ಲಿರೋದ್ರಿಂದ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೊಂದು ಶಾಪ್ ಮಾಡಿಬಿಟ್ಟು ನಿಮ್ಮದೇ ಆದ ಒಂದು ಹೆಸರು ಇಟ್ಕೋಬೋದು. ಬಟ್ ಒಳಗಡೆ ಇರೋ ಸ್ಟಾಕು ನೀವು ಬೇರೆ ಬ್ರ್ಯಾಂಡ್ಗಳದ್ದು ಮಾರ್ತಾ ಇದ್ದೀರಾ ಅಂದರೆ ಸೊ ಕಾಪಿರೈಟ್ಸ್ ಕ್ಲೈಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವರು ನಿಮ್ಮ ಮೇಲೆ ಸ್ಟ್ರಿಕ್ಟಾದ ರಿಯಾಕ್ಷನ್ ತಗೋಬೋದು. ಸೊ ಇಫ್ ಇನ್ ಕೇಸ್ ಏನಾದರೂ ಬ್ರ್ಯಾಂಡ್ ಅವ್ರು ಏನಾದರೂ ನಿಮ್ಮ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಂಡ್ರು ಅಂದರೆ ಕಂಪ್ಲೀಟಾಗಿ ವಾಶ್ಔಟ್ ಆಗುತ್ತೆ ನಿಮ್ದು ಅರ್ನಿಂಗ್ಸ್ ಎಲ್ಲ. ಸೊ ಹುಷಾರಾಗಿರ್ರಿ. ಆಮೇಲೆ ಬ್ರ್ಯಾಂಡ್ ಅವ್ರು ಅಂದರೆ ಏನು, ಬ್ರ್ಯಾಂಡ್ ಅವ್ರು ಅಲ್ಲಿಂದ ಏನು ಬರಲ್ಲ, ಅವ್ರದ್ದೊಂದು ಟೀಮ್ ವರ್ಕ್ ಇರುತ್ತೆ, ಟೀಮ್ಗಳಿರುತ್ತೆ. ಸೊ ಆ ಟೀಮ್ಗಳನ್ನ ಅವಾಗವಾಗ ರಿಸರ್ಚ್ ಮಾಡೋಕ್ಕಿಂತ ಬಿಟ್ಟಿರ್ತಾರೆ. ಅವ್ರ ಕೈಗೆ ಏನಾದರೂ ಸಿಕ್ಕಿದ್ರೆ ಅವ್ರು ಆರಾಮಾಗಿ ನಿಮ್ಮ ಇಡೀ ಶಾಪ್ನೇ ಮುಳುಗ್ಸೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿರ್ರಿ. ಆಮೇಲೆ ಇನ್ನೂ ಒಂದೇನು ಅಂದರೆ, ನೀವು ಆ ಥರ ಬ್ರ್ಯಾಂಡ್ನ ಮಾರಂಗಿದ್ರೆ ನೀವು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಮಾರ್ಕೆಟಿಂಗ್ ಮಾಡೋದು ಹೆವಿ ರಿಸ್ಕು. ಸೊ ಆರಾಮಾಗಿ ನೋಡಿ ಯೋಚನೆ ಮಾಡಿ, ಸೊ ಎಲ್ಲ ಕಡೆ ರಿಸರ್ಚ್ ಮಾಡಿ. ಸೊ ಕೆಲವೊಬ್ಬರು ಮಾಡ್ತಿದ್ದಾರೆ, ನನ್ನ ಹತ್ರ ಪೂಮಾ ಶರ್ಟ್ಸು, ಪೂಮಾ ಟಿ ಶರ್ಟ್ಸು, ನೈಕಿ ಈ ಥರ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನ ತಂದು ಸೋಷಿಯಲ್ ಮೀಡ್ಯಾದಲ್ಲೂ ಹಾಕಿ ಓಪನಾಗಿ ಸೇಲ್ ಮಾಡ್ತಿದ್ದಾರೆ. ಬಟ್ ಅದೆಲ್ಲ ಹೈಲಿ ರಿಸ್ಕು. ಸೊ ಪೂಮಾ, ನೈಕಿ ಅನ್ನೋದಕ್ಕಿಂತ ಇವಾಗ LV, ಈ ಥರ ಗುಸಿ, ಈ ಥರ ತುಂಬ ಬ್ರ್ಯಾಂಡ್ಗಳನ್ನ ಓಪನಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಂಡು ಮಾರೋ ಅಂಥವ್ರು ತುಂಬ ಜನ ಇದ್ದಾರೆ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ರಿಸ್ಕ್ ಅದು. ಸೊ ಆ ಥರ ರಿಸ್ಕ್ ತಗೊಳ್ಳೋರು ಒಂದು ಸ್ವಲ್ಪ ಎಚ್ಚರಿಕೆಯಿಂದಿರ್ರಿ. ಯಾಕಂದರೆ 3 ತಿಂಗಳು 4 ತಿಂಗಳು ತಗೊಂಡಿರ್ತೀರ 5 ಲಕ್ಷ 10 ಲಕ್ಷ ಎಲ್ಲ ಪ್ರಾಫಿಟ್ ಮಾಡೋಕ್ಕೆ. ಸೊ ಒಂದು ಸತಿ ಅವ್ರ ಕಡೆಯಿಂದ ಆ್ಯಕ್ಷನ್ ಬಿತ್ತು ನಿಮ್ಮ ಮೇಲೆ ಅಂದರೆ ಮುಗೀತು. ಅದು 6 ತಿಂಗಳು 1 ವರ್ಷ ಬಿದ್ದರೆ ಕಷ್ಟನೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಸೊ ನಿಮ್ಮದೇ ಆದ ಒಂದು ಬ್ರ್ಯಾಂಡಿಂಗ್ ಇದ್ದರೆ ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ. ಆರಾಮಾಗಿ ಎಲ್ಲಿ ಬೇಕಾದ್ರೂ ಪಬ್ಲಿಸಿಟಿ ಮಾಡ್ಕೋಬೋದು, ಹೆಂಗೆ ಬೇಕಾದರೂ ಮಾಡ್ಬೋದು, ಯಾವ ರೀತಿ ಬೇಕಾದರೂ ಪ್ರಮೋಷನ್ ಮಾಡ್ಕೋಬೋದು. ಆರಾಮಾಗಿ ನಿಮ್ಮ ಬ್ರ್ಯಾಂಡ್ನ ನೀವು ಕಂಪ್ಲೀಟಾಗಿ ಬೆಳೆಸ್ಕೊಂಡು ಹೋಗ್ಬೋದು. ಸೊ ಇಫ್ ಇನ್ ಕೇಸ್ ಲಾಸ್ ಆದರೆ ಏನು ಮಾಡೋದು ಅಂತ ಡೌಟ್ಗಳಿರುತ್ತೆ. ನಾನು ಇಲ್ಲಿವರೆಗೂ ಇಷ್ಟೊತ್ತವರೆಗೂ ಲಾಸ್ ಆಗಲ್ಲ ಅಂತಲೇ ಮಾತಾಡಿದ್ದು. ಸೊ ಗೈಸ್ 80% ಲಾಸ್ ಆಗೋ ಚಾನ್ಸೇ ಇಲ್ಲ ಗೈಸ್. ಇನ್ನು 20% ಏನಾದರೂ ಲಾಸ್ ಆಗೋಯ್ತು, ನನ್ನ ಕೈಲಿ ಆಯ್ತಾ ಇಲ್ಲ ಬಿಸ್ನೆಸ್ಸು ಅಂದರೆ ಸೊ ಏನೂ ಮಾಡೋಕ್ಕಾಗಲ್ಲ. ನೀವು ಯಾವ ಥರ ಬಿಸ್ನೆಸ್ ಮಾಡಿರ್ತೀರೋ ಅದ್ರ ಮೇಲೆ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಸೊ ಪ್ಲ್ಯಾನಿಂಗ್ ಅಂದರೆ ಹೆಂಗೆ ಅಂದರೆ, ಎಕ್ಸಿಟ್ ಆಗೋಕ್ಕೆ ರೂಟ್ ಹುಡುಕಬೇಕು ನೀವು. ಸೊ ಎಕ್ಸಿಟ್ ಆಗೋ ಪ್ಲ್ಯಾನ್ ಹೆಂಗೆ ಅಂತ ಇವಾಗ ಒಂದಷ್ಟು ಐಡಿಯಾ ಕೊಡ್ತೀನಿ. ಎಕ್ಸಿಟ್ ಆಗೋ ಪ್ಲ್ಯಾನು ಸಿಂಪಲ್ಲು ಗೈಸ್. ಇವಾಗ ಒಂದು ಬೇಕ್ರಿ ಮಡಗಿರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ನನ್ನ ವೀಡಿಯೋಸಲ್ಲಿ ಜಾಸ್ತಿ ಬೇಕ್ರಿನೇ ತಗೋತಾ ಇದ್ದೀನಿ, ಏನಪ್ಪ ಇವನು ಬೇಕ್ರಿ ಬಿಟ್ಟು ಆಚೆ ಗೊತ್ತಾಯಿಲ್ಲ. ಸೊ ಇವಾಗ ಏನಾಗುತ್ತೆ ಅಂದರೆ, ಲೋವರ್ ಕ್ಲಾಸ್ ಪೀಪಲ್ಸ್ ಇವಾಗ ಈ ಒಂದು ರೇಂಜಲ್ಲಿರೋ ಪೀಪಲ್ಸ್ ಏನು ಮಾಡ್ತಾರೆ, ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ನಾನೊಂದು ಸ್ಟಾರ್ಟ್ ಮಾಡಬೇಕು ಅಂದಾಗ ಬೇಕ್ರಿನೇ ಫಸ್ಟ್ ಹುಡ್ಕೋದವರು. ಆಮೇಲೆ ಯಾವುದೋ ಚಿಕ್ಕಪುಟ್ಟ ಹೋಟ್ಲು ಮಾಡ್ಕೊತಾರೆ. ಆಮೇಲೆ ಈ ಥರ ಮಾಡೋ ಚಾನ್ಸಸ್ಸು ನನ್ನ ವೀಡಿಯೋಸ್ ನೋಡೋದು ಜಾಸ್ತಿ ಅದೇ ಅಂಥವರೇ ಇರೋದ್ರಿಂದ ನನಗೇನು ಅಂದರೆ ಅಂಥವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಆಸೆ ಅಷ್ಟೇ ಗೈಸ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬೇಕ್ರಿ, ಸೊ ಬೇಕ್ರಿ ಮಾಡ್ಕೊಂಡಿರ್ತೀರ. ಸೊ ಎಕ್ಸಿಟ್ ಆಗಬೇಕು. ಈಗ ನನ್ನ ಬಿಸ್ನೆಸ್ಸಲ್ಲಿ ಕೈ ಹಿಡಿತಲ್ಲ, ಎಕ್ಸಿಟ್ ಆಗಬೇಕು. ಸೊ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ, ಯಾವ ರೀತಿ ಇಂಟೀರಿಯರ್ ಮಾಡಿಸಿರ್ತೀರಾ, ಸೊ ಇದೆಲ್ಲ ಸೇಲ್ ಆಗೋ ಚಾನ್ಸಸ್ಗಳಿರುತ್ತೆ. ಆಮೇಲೆ ಅಲ್ಲಿ ಫ್ರಿಡ್ಜ್ ಮಡಗಿರ್ತೀರಾ, ಆಮೇಲೆ ಫ್ರೀಝರ್ ಮಡಗಿರ್ತೀರಾ, ಹೀಟರ್ ಮಡಗಿರ್ತೀರಾ, ಮತ್ತು ಓವನ್ಗಳು ಮಡಗಿರ್ತೀರಾ, ಮತ್ತು ಸ್ಟವ್ ಮಡಗಿರ್ತೀರಾ, ಬೇಕಿಂಗ್ಗೆ ಗ್ಯಾಸ್ ಏನೇನೋ ಎಕ್ಸೆಟ್ರಾ ಏನೇನೋ ಇರುತ್ತೆ. ಸೊ ಅದೆಲ್ಲ ರೀಸೇಲ್ ವ್ಯಾಲ್ಯೂಗೆ ಎಷ್ಟಕ್ಕೆ ಹೋಗುತ್ತೆ ಅಷ್ಟೇ ಗೈಸ್. ಸಿಂಪಲ್, ರೀಸೇಲ್ ವ್ಯಾಲ್ಯೂಗೆ ಎಷ್ಟಕ್ಕೆ ಹೋಗುತ್ತೆ ಅಂತ ರೀಸೇಲ್ ಮಾಡಿ. ಶಾಪ್ ಏನಾದರೂ ನಿಮ್ಮ ಬೇರೆ ಇವರಿಂದ ನೀವು ಅಡ್ವಾನ್ಸ್ ಕೊಟ್ಟು ರೆಂಟಲ್ಲಿದ್ದರೆ ಅಡ್ವಾನ್ಸ್ ವಾಪಸ್ ಸಿಗುತ್ತೆ. ರೆಂಟು ನೀವು ಕಟ್ಟಿರೋದು ರೆಂಟೇನು ವಾಪಸ್ ಸಿಗೋಲ್ಲ. ಸೊ ಅಡ್ವಾನ್ಸ್ 1 ಲಕ್ಷ ಕೊಟ್ಟಿದ್ರೆ 1 ಲಕ್ಷ ವಾಪಸ್ ಸಿಗುತ್ತೆ. ಆಮೇಲೆ ಇದೆಲ್ಲ ನೀವು ರೀಸೇಲ್ ವ್ಯಾಲ್ಯೂ ಹುಡುಕ್ದಾಗ ಅದರಿಂದ ಏನಾದರೂ ಒಂದು 2-3 ಲಕ್ಷ, ಒಂದು 10 ಲಕ್ಷವರೆಗೂ ಇನ್ವೆಸ್ಟ್ ಮಾಡಿದ್ರಿ ನೀವು. ಸೊ ನನ್ನ ಪ್ರಕಾರ ಒಂದು 3-4 ಲಕ್ಷದವರೆಗೂ ಮಿನಿಮಮ್, ಒಂದು 3-4 ಲಕ್ಷದವರೆಗೂ ಸಿಗ್ಬೋದು. 10 ಲಕ್ಷ ಇನ್ವೆಸ್ಟ್ ಮಾಡಿದರೆ, 5 ಲಕ್ಷ ಇನ್ವೆಸ್ಟ್ ಮಾಡಿದರೆ 1-2 ಲಕ್ಷ. ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ಅದರಲ್ಲಿ ಒಂದು 30-40% ಅಂತ ಇಟ್ಕೊಳ್ಳಿ. 50% ಬರೋ ಚಾನ್ಸಸ್ ಇರುತ್ತೆ. ಬಟ್ ಏನು ಅಂದರೆ ಸ್ಟಾರ್ಟ್ ಆಗಿ 1 ವರ್ಷ ದಾಟಿರಬಾರ್ದು. ಒಂದು 6 ತಿಂಗಳು 3 ತಿಂಗಳು 6 ತಿಂಗಳು ಇಷ್ಟಾಗೈತೆ ಅಂದರೆ ಇನ್ನೂ ಒಳ್ಳೆ ಪ್ರೈಸಸ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಮಿನಿಮಮ್ ನಾನು ಹೇಳ್ತಾರ ಅಂಥದ್ದು. ಸೊ 30-40% ಅಂತ ಇಟ್ಕೊಳ್ಳಿ. ಸೊ 1 ಲಕ್ಷ ಅಡ್ವಾನ್ಸ್ ಅಂತ ಇರುತ್ತೆ. 1 ಲಕ್ಷ ಅದು ಅಡ್ವಾನ್ಸ್ ಕಂಪ್ಲೀಟಾಗಿ 100% ರಿಫಂಡ್ ಆಗುತ್ತೆ. ನಿಮ್ಮದು ಯಾವುದೇ ರೀತಿ ರೆಂಟು ಪೆಂಡಿಂಗ್ ಇಲ್ಲ ಅಂದರೆ, ರೆಂಟ್ ಪೆಂಡಿಂಗ್ ಇದ್ದರೆ ರೆಂಟಲ್ಲಿ ಕಟ್ ಆಗಿಬಿಡುತ್ತೆ ಅಲ್ಲಿ. ಸೊ ಎಷ್ಟು ಪೆಂಡಿಂಗ್ ಇರುತ್ತೆ ಅಷ್ಟು ಕಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಆಮೇಲೆ 100% ಅನ್ನೋದಕ್ಕಿಂತ ಪೇಂಟು ಗಿಂಟ್ ಎಲ್ಲ ಅವ್ರು ಏನಾರು ಮಾಡಿಸ್ಕೊಟ್ಟು ನೀವೇನಾದರೂ ಒಂದು ಸ್ವಲ್ಪ ಗಲೀಜಾಗಿದೆ ಅಂದರೆ ಅದರಲ್ಲಿ ಒಂದು 20%, 10%, 15% ಹೋಲ್ಡ್ ಮಾಡ್ಕೊಂಡು ಅಡ್ವಾನ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಅದರಲ್ಲಿ ಅಡ್ವಾನ್ಸ್ ಬರುತ್ತೆ. ಅದಾದಮೇಲೆ ರೀಸೇಲ್ ವ್ಯಾಲ್ಯೂ ಏನೇನೆಲ್ಲ ಇರುತ್ತೆ, ರೀಸೇಲ್ ವ್ಯಾಲ್ಯೂ ಎಲ್ಲ ಸಿಗುತ್ತೆ. ಸೊ ಇದು ಎಕ್ಸಿಟ್ ಪಾಯಿಂಟು. ಸೊ ಇವಾಗ ಎಷ್ಟೊಂದು ಜನ ತಲೆಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಬಂದಿರುತ್ತೆ. ಏನಂತ, ಗುರು ನಾನು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನನಗೆ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ನಿಜವಾಗ್ಲೂ ನಮ್ಮ ಅಪ್ಪನೇ ಗೊತ್ತಿಲ್ಲ.
ಸೊ ಇವಾಗ ಪ್ರಾಫಿಟ್ ಆಯಿತು ಅಂದರೆ ಓಕೆ, ನಾನು ಬಿಸ್ನೆಸ್ ಕ್ಲೋಸ್ ಮಾಡೋಕ್ಕೋಗಲ್ಲ, ರನ್ ಮಾಡ್ತೀನಿ, ಅದು ನಾನೇ ಅಲ್ಲ ಯಾರು ಬೇಕಾದ್ರೂ ಮಾಡ್ತಾರೆ. ಸೊ ಲಾಸ್ ಆಗೋಗುತ್ತೆ ಅಂತ ಇಟ್ಕೊಳ್ಳೋಣ. ಲಾಸ್ ಆದಾಗ ಏನು ಮಾಡಬೇಕು? ಚಿಕ್ಕ ಪುಟ್ಟದಾಗಲ್ಲ. ನನಗೆ ಇವಾಗ ಯಾವ ಥರ ಬಿಸ್ನೆಸ್ ಐಡಿಯಾ ಕೊಡು ಅಂದರೆ ನೀನು ಲಾಸ್ ಆದ್ರೂ ಆಲ್ಮೋಸ್ಟು ನಾನು 80% ಅಷ್ಟು ಇನ್ವೆಸ್ಟ್ ಮಾಡಿರೋ ಅಮೌಂಟ್ನೇ ಎತ್ಕೋಬೇಕು. ಆ ಥರದ್ದು ಯಾವ್ದಾರ ಐಡಿಯಾ ಇದ್ದರೆ ಕೊಡುಗುರು ಅಂತ ಸುಮಾರು ಜನ ಕೇಳೋ ಚಾನ್ಸಸ್ಗಳಿರುತ್ತೆ. ಗೈಸ್, ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ 80% ಅದೇ ಕಾರಣಕ್ಕೂ ಬರೋ ಚಾನ್ಸಸ್ ತುಂಬ ಕಡಿಮೆ. ಸಿಂಪಲಾಗಿ ಹೇಳ್ತೀನಿ. ಸೊ 80% ಬರೋ ಚಾನ್ಸಸ್ಗಳು ಇರಬೇಕು ಅಂದರೆ ನೀವು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರಬೇಕು. ಏನಂತ ಕೇಳ್ತಾ ಇದ್ದೀನಿ ಅಂದರೆ, ನೀವು ಲ್ಯಾಂಡ್ ತಗೋಬೇಕು, ಕಮರ್ಷಿಯಲ್ ಲ್ಯಾಂಡು ಫಸ್ಟ್ ಇನ್ವೆಸ್ಟ್ಮೆಂಟು. ಸೊ ಅದರಲ್ಲಿ ಯಾವ್ದಾರ ಒಂದು ಬಿಸ್ನೆಸ್ಸು ನೀವು ಏನು ಬೇಕಾದ್ರೂ ಬಿಸ್ನೆಸ್ ಮಾಡಿ. ಸೊ ಏನಂತ ಕೇಳ್ತಾ ಇದ್ದೀನಿ ಅಂದರೆ, ಲ್ಯಾಂಡ್ ಪ್ರೈಸ್ ಅಂತೂ ಬೆಳೀತಾ ಇರುತ್ತೆ ದಿನದಿಂದ ದಿನಕ್ಕೆ. ಸೊ ಕಮರ್ಷಿಯಲ್ ಲ್ಯಾಂಡ್ ತಗೊಬಿಟ್ರಂತೂ ನೀವು ಕೇಳಂಗೆ ಇಲ್ಲ, ಆರಾಮಾಗಿ ಬೆಳೀತಾ ಇರುತ್ತೆ. ಸೊ ಇಲ್ಲಿ ಲಾಸ್ ಆಗೋ ಚಾನ್ಸಸ್ ಇದ್ರೂ ಲ್ಯಾಂಡ್ ಬೆಳೀತಾ ಇರುತ್ತೆ. ಸೊ ನಿಮ್ಮದು ಓನ್ ಲ್ಯಾಂಡ್ ಇದ್ದಾಗ ಅದೊಂದು ಬೆನಿಫಿಟ್ಟು. ಸೊ ರೆಂಟ್ ಕಟ್ಟೋದಿರಲ್ಲ, ಅಡ್ವಾನ್ಸ್ ಕಟ್ಟೋದಿರಲ್ಲ, ನಿಮ್ಮ ಹತ್ರ ಎಷ್ಟಿರುತ್ತೆ ಇನ್ವೆಸ್ಟ್ಮೆಂಟ್ ಅಷ್ಟೂ ಇನ್ವೆಸ್ಟ್ ಮಾಡಿ ಕುತ್ಕೋಬೋದು. ಬಟ್ ಇವಾಗ ಇನ್ನೂ ಒಂದು ಹೇಳ್ತೀನಿ ಅಂದರೆ, ಪರವಾಗಿಲ್ಲ ಗುರು, ಬೇರೆ ಯಾವ್ದಾರು ಐಡಿಯಾ ಕೊಡು ಅಂದರೆ, ಬಟ್ಟೆ ಬಿಸ್ನೆಸ್ ಇಸ್ ದ ಬೆಸ್ಟ್ ಐಡಿಯಾ. ಕ್ಲಾತಿಂಗ್ ಬಿಸ್ನೆಸ್ ಯಾವುದಾದ್ರೂ ಆಗಲಿ, ಓನ್ ಬ್ರ್ಯಾಂಡಿಂಗ್ ಆದರೂ ಆಗಲಿ ಅಥವಾ ಬೇರೆ ಬ್ರ್ಯಾಂಡ್ ತಂದು ಮಾರೋದಾಗಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಟೀರಿಯರ್ ವರ್ಕ್ಸು ನೀವು ಯಾವ ಥರ ಮಾಡಿಸಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಫ್ ಇನ್ ಕೇಸ್ ನೀವೇನಾದರೂ ಪ್ಯೂರ್ ಸ್ಟೀಲು ಈ ಥರ ಎಲ್ಲ ಬೆಳೆಸಿದ್ರೆ ಅದಕ್ಕೆ ತೂಕದ ವ್ಯಾಲ್ಯೂ ಬಂದ್ಬಿಡುತ್ತೆ. ಸೊ ಅದಾದಮೇಲೆ ಇಂಟೀರಿಯರ್ ವರ್ಕ್ ಏನಾದರೂ ನಿಮಗೆ ತುಂಬ ಇಷ್ಟ ಆಗಿ ಯಾರಾದರೂ ಬಂದು ಈ ಶಾಪ್ನ ಕೊಂಡ್ಕೊತೀನಿ, ನನ್ನ ಬಿಸ್ನೆಸ್ ಆಗಿರೋದ್ರಿಂದ ನಾನು ಹೇಳ್ತಾಯಿದ್ದೀನಿ, ಕೊಂಡ್ಕೊತೀನಿ ಅಂದ್ರೂ ಮಿನಿಮಮ್ ನನಗೊಂದು ಇವಾಗ ಒಂದು 60-70% ಮೋಸ ಇರೋಲ್ಲ. ಯಾಕಂದರೆ ಕಬ್ಬಿಣದ ಪ್ರೈಸು ಡೇ ಬೈ ಡೇ ಬೆಳೀತಾ ಇರುತ್ತೆ. ಸೊ ಇಲ್ಲಿ ಕೂಲಿ ಚಾರ್ಜಸ್ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಅದು ಅಲ್ಲಿ ಮ್ಯಾಚ್ ಆಯ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ಅಂದರೆ ತುಂಬ ಜಾಸ್ತಿನೂ ಬೆಳೆಯಲ್ಲ ಕಬ್ಬಿಣದ ಪ್ರೈಸು. ಸೊ ನಾನು ಅದರಲ್ಲಿ ಸ್ಟೀಲಲ್ಲಿ ತುಂಬ ಥರ ಸ್ಟೀಲ್ ಇದೆ. ಸ್ಟೀಲು, ಎಸ್ ಸ್ಟೀಲು ಏನೇನೋ ಇದೆ. ಸೊ ನಾನು ಯಾವುದೋ ಗೊತ್ತಿಲ್ಲ, ಅದು ನನಗೆ ಕ್ಲಾರಿಟಿ ಇಲ್ಲ. ಬಟ್ ತುಂಬ ಎಸ್ ಸ್ಟೀಲ್ ಅಂತೂ ಅಲ್ಲ, ಮಿಡಲ್ ರೇಂಜಲ್ಲಿ ಹಾಕ್ಸಿರೋದು. ಸೊ ಕ್ವಾಲಿಟಿ ಇದೆ, ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾಯಿಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆದ್ರೂ, ಕಬ್ಬಿಣದಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆದರೂ ಕೂಲಿಲಿ ಇದು ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ನನಗೆ ಇವಾಗ ಮಾಡೋದು 60-70% ಇದು ಟೋಟಲ್ ಇದು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನೋ ನಾನು ಇಂಟೀರಿಯರ್ ವರ್ಕ್ಗೆ, ಅದು ಬರೋ ಚಾನ್ಸಸ್ ಇರುತ್ತೆ. ಬಟ್ಟೆಲಿ ಇನ್ನೊಂದೇನು ಅಂದರೆ, ಬಟ್ಟೆಲಿ ನೀವು ಹೋಲ್ಸೇಲ್ ಪ್ರೈಸ್ಗೆ ಕೊಡ್ಬೋದು. ನೀವು ಹೋಲ್ಸೇಲ್ ಪ್ರೈಸ್ಗೆ ತಂದಿರ್ತೀರ, ನೀವು ಹೋಲ್ಸೇಲ್ ಪ್ರೈಸ್ಗೆ ಕೊಡ್ಬೋದು. ಇಫ್ ಇನ್ ಕೇಸ್ ಒಂದು 10 or 20 rupees ಎಕ್ಸ್ಟ್ರಾ ಇಟ್ಕೊಂಡು ಕೂಡ ಸೇಲ್ ಮಾಡೋ ಚಾನ್ಸಸ್ಗಳಿರುತ್ತೆ. ಸೊ ಆವಾಗ ಆಲ್ಮೋಸ್ಟ್ ಅಲ್ಲಿಗೆ ಮ್ಯಾಚ್ ಆಗುತ್ತೆ ಬಟ್ಟೆ ಬಿಸ್ನೆಸ್. ಯಾಕಂದರೆ ಬಟ್ಟೆ ಕೊಳೆಯಲ್ಲ. ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಟ್ಟೆ ಅದೇ ಕಾರಣಕ್ಕೂ ಕೊಳೆಯಲ್ಲ. ನೀವು ಎಷ್ಟೇ ಸ್ಟಾಕ್ ತಂದು ಹಾಕಿದ್ರೂ ಅದು ವರ್ಷಾನುಗಟ್ಟಲೆ ಬೇಕಾದ್ರೂ ಇರುತ್ತೆ. ಸೊ ಟ್ರೆಂಡು ಒಂದು ಸ್ವಲ್ಪ ಜಂಪ್ ಆದರೆ ಒಂದು ಸ್ವಲ್ಪ ಕಷ್ಟ. ಸೊ ಅದನ್ನು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಇನ್ನೂ ಬೆಸ್ಟ್ ಬಿಸ್ನೆಸ್ ಏನು ಅಂದರೆ, ಆರಾಮಾಗಿ ನೀವು ಸ್ಟೀಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಐರನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಡೇ ಬೈ ಡೇ ನೀವು ಸ್ಟಾಕು ಮಿಕ್ಕಿದ್ರೂ ಕೂಡ ಡೇ ಬೈ ಡೇ ವೇರಿಯೇಷನ್ಸ್ ಆಯ್ತಾ ಇರುತ್ತೆ ಪ್ರೈಸು. ಒಂದು ಸ್ವಲ್ಪ ದೊಡ್ಡದಾದಾಗ ಇದು ಇನ್ನೂ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಅದು ಮಾಡೋಕ್ಕೆ ರೆಡಿ ಇದ್ದೀನಿ, ಇದು ಮಾಡೋಕ್ಕೆ ರೆಡಿ ಇದ್ದೀನಿ. ಗೋಲ್ಡ್ ಅಂತೂ ಅದೇ ಕಾರಣಕ್ಕೂ ಕಡಿಮೆ ಆಗೋಲ್ಲ. ನೀವು ತಂದು ಒಂದು ತಿಂಗಳು ಸುಮ್ಮನೆ ಖಾಲಿ ಬಿದ್ದಿದ್ರು ಅಂಗಡಿ ಯಾರೂ ಬಂದಿಲ್ಲ ಅಂದರೂ ನೆಕ್ಸ್ಟ್ ತಿಂಗಳಿಗೆ ಎಲ್ಲದ್ರದ್ದು ಪ್ರೈಸ್ ಎಕ್ಸ್ಟೆಂಡ್ ಹೋಗಿರುತ್ತೆ. ಸೊ ಈ ರೀತಿ ಬಿಸ್ನೆಸ್ಗಳು ಈ ರೀತಿ ಮಾಡ್ಕೋಬೋದು. ಸೊ ಇವಾಗ ನಾನು ಏನು ಹೇಳೋಕ್ಕೆ ಹೋಗ್ತೀನಿ ಅಂದರೆ, ಸಿಂಪಲ್ಲಾಗಿ ನಿಂಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ದುಡ್ಡಿರೋರು ಈಸಿಯಾಗಿ ದುಡ್ಡು ಮಾಡ್ಬೋದು, ದುಡ್ಡಿಲ್ದಿರೋರ್ಗೆ ಒಂದು ಸ್ವಲ್ಪ ಕಷ್ಟ. ಏನಂತ ಕೇಳ್ತೇನೆ, 1 ರೂಪಾಯಿಂದ 2 ರೂಪಾಯಿ ಮಾಡೋದು ಸಖತ್ ಈಸಿ, 2ರಿಂದ 4 ಮಾಡೋದು, 4ರಿಂದ 8 ಮಾಡಬೇಕು. ಈ ಥರ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದೇ 1 ಕೋಟಿಯಿಂದ 2 ಕೋಟಿ ಮಾಡೋ ಅಂಥದ್ದು ಸಿಕ್ಕಾಪಟ್ಟೆ ಈಸಿ ಪ್ಲ್ಯಾಟ್ಫಾರ್ಮು. ಸೊ ಈಸಿಯಾಗಿ ಮುಗಿಸ್ಬೋದು. 1 ಕೋಟಿಯಿಂದ 2 ಕೋಟಿಗೆ ಆರಾಮಾಗಿ ಮಾಡ್ಬೋದು. 2ರಿಂದ 4 ಹೋಗುತ್ತೆ, 4ರಿಂದ 8, 10 ಕೋಟಿ ಮಾಡೋದು, 1 ಕೋಟಿಯಿಂದ 10 ಕೋಟಿ ಮಾಡೋದು ಇನ್ನೂ ಈಸಿ ಸ್ಟೆಪ್ ಇರುತ್ತೆ. ಈ ರೀತಿ ಹೋಗುತ್ತೆ ಗೈಸ್. ಸಿಂಪಲ್ಲಾಗಿ 1 + 1 2, 2 + 2 4, 4 + 4 ಹಿಂಗೆ ಮಾಡ್ಕೊತಾ ಹೋಗಿ 1 ಕೋಟಿ ಮಾಡೋದು ಎಷ್ಟಾಗುತ್ತೆ? 1 ಕೋಟಿಯಿಂದ 2 ಕೋಟಿ, 1 ಕೋಟಿ + 1 ಕೋಟಿ 2 ಕೋಟಿ ಮುಗ್ದೋಯ್ತು, ಮ್ಯಾಟ್ರು ಕ್ಲೋಸು. ಅದೇ 4 ಕೋಟಿ 2 + 2 4, ಈ ರೀತಿ ಹೋಗೋ ಚಾನ್ಸಸ್ಗಳಿರುತ್ತೆ. ಸೊ ಗೈಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಸ್ವಲ್ಪ ಲೆಂತಿ ಆಗೋಯ್ತು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತೀನಿ. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ ಗೈಸ್, ಸೈನಿಂಗ್ ಆಫ್.